ಒಬ್ಬ ಬಸ್ ಡ್ರೈವರ್ ಮಗ ಯಾವುದೇ ಸಿನಿಮಾ ಬ್ಯಾಕ್ ಗ್ರೌಂಡ್ ಇಲ್ಲದೆ ತನ್ನ ಸಿನಿಮಾದ ಪೋಸ್ಟರ್ಸ್ ನ ಅನೇಕ ಬಸ್ಗಳಲ್ಲಿ ಬಸ್ ಸ್ಟ್ಯಾಂಡ್ ಗೋಡೆ ಮೇಲೆ ಅಂಟಿಸಿ ಹೀಗೆ ಸಾರ್ವಜನಿಕವಾಗಿ ಪ್ರಚಾರ ಮಾಡಿ ಇದೀಗ ಗ್ಲೋಬಲ್ ಮಟ್ಟಕ್ಕೆ ರೀಚ್ ಆಗಿ ಇವತ್ತು ರಾವಣನ ಪಟ್ಟ ಗಿಟ್ಟಿಸಿಕೊಂಡಿದ್ದಾರೆ ಅಂತಂದ್ರೆ ಇದು ಸಾಧಾರಣವಾದ ವಿಚಾರ ಅಲ್ಲ. ನಿಜಕ್ಕೂ ನಮ್ಮ ಕನ್ನಡ ಚಿತ್ರರಂಗ ಹೆಮ್ಮೆ ಪಡುವಂತಹ ವಿಚಾರ. ನಾವು ಬೆಳಿತೀವಿ ಅವತ್ತು ಬಂದು ಇವರೆಲ್ಲ ಮಾತಾಡಿಸ್ತಾರೆ. Welcome. So excited to have you both here. Thank you. ನಮ್ಮ ರಾಕಿಂಗ್ ಸ್ಟಾರ್ ಯಶ್, ರಣಬೀರ್ ಕಪೂರ್, ಸಾಯಿ ಪಲ್ಲವಿ ಅಭಿನಯಿಸಿರುವಂತಹ ಮೋಸ್ಟ್ ವಾಂಟೆಡ್ ಗ್ಲೋಬಲ್ ಸಿನಿಮಾ ರಾಮಾಯಣ. ಇವತ್ತು ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಸಿನಿಮಾದ ಒಂದು ಫ್ಯಾಂಟಾಸ್ಟಿಕ್ ಟ್ರೈಲರ್ ರಿಲೀಸ್ ಮಾಡಲಾಗಿದೆ. ಟ್ರೈಲರ್ ಮಾತ್ರ ಸೂಪರ್ ಅಂಡ್ ರಿಯಲಿಸ್ಟಿಕ್ ಆಗಿದೆ. ವಿಜುವಲ್ಸ್ ಆಗಿರ್ಬೋದು, ವಿಎಫ್ಎಕ್ಸ್ ಆಗಿರ್ಬೋದು, ಅದರಲ್ಲೂ ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ತ್ರೇತಾಯುಗದ ವೈಭವ ಕಣ್ಣಿಗೆ ಕಟ್ಟುವಂತಿದೆ ರಾಮಾಯಣ ಟ್ರೈಲರ್. ಶೂರ್ಪನಖಿಯ ಕೋಪ, ರಾಮನ ಶಾಂತತೆ, ರಾವಣನ ಅಹಂಕಾರ, ಈ ಮೂರು ಪವರ್ ಪ್ಯಾಕ್ಡ್ ಗೆಸ್ಚರ್ ನ ಈ ಒಂದು ಟ್ರೈಲರ್ ನಲ್ಲಿ ಬ್ಲೆಂಡ್ ಮಾಡಲಾಗಿದೆ. ಎಲ್ಲಕ್ಕಿಂತ ಹೆಚ್ಚು ರಾಕಿಂಗ್ ಸ್ಟಾರ್ ಯಶ್ ಅವರ ರಾವಣನ ಪಾತ್ರ ಮಾತ್ರ ಸಿಕ್ಕಾಪಟ್ಟೆ ಹೈಲೈಟ್ ಆಗ್ತಿದೆ. ಮೂರು ಲೋಕಕ್ಕೂ ನಾನೇ ರಾಜ ಅನ್ನೋದ್ರ ಮೂಲಕ ರಾವಣನ ಆರಾ, ಸೆನ್ಸ್, ಆಕ್ಷನ್ಸ್ ಎಲ್ಲವನ್ನ ಕೂಡ ತಿಂದಾಕ್ಬಿಟ್ಟಿದ್ದಾರೆ ಯಶ್ ಅವರು. ಆದ್ರೂ ರಾವಣ ಇನ್ನೂ ಖಡಕ್ ಆಗಿರ್ಬೇಕಂತಾನು ಒಂದು ಕಡೆ ಫೀಲ್ ಆಯ್ತು. ಅದೇನೇ ಇರ್ಲಿ, ಮೈಥಾಲಜಿಕಲ್ ಸಿನಿಮಾ ಮಾಡೋದಕ್ಕೆ ತುಂಬಾನೇ ಗಟ್ಸ್ ಬೇಕು. ಅದರಲ್ಲೂ ರಾವಣನ ಪಾತ್ರ ಕನ್ವಿನ್ಸ್ ಮಾಡೋದಕ್ಕೆ ಒಂದು ಸಪರೇಟ್ ಗಟ್ಸ್ ಬೇಕು. ಯಾಕಂತಂದ್ರೆ ರಾವಣ ಅಂದ್ರೆ ಲಾರ್ಜರ್ ದೆನ್ ಲೈಫ್. ಆ ಒಂದು ಗೆಟಪ್ ನ ರಿಯಲಿಸ್ಟಿಕ್ ಆಗಿ ತರೋದು ತುಂಬಾನೇ ಕಷ್ಟದ ವಿಷಯ. ಯಾವುದೇ ರೀತಿ ಆಕ್ಟ್ ಮಾಡಿದ್ರು ಅಷ್ಟು ಈಸಿಯಾಗಿ ಜನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಹಾಗಾಗಿ ಯಶ್ ಅವರು ಆ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ಪರ್ಫೆಕ್ಟ್ ಆಗಿ ಯುಟಿಲೈಸ್ ಮಾಡಿಕೊಂಡು ಈ ಸಿನಿಮಾದಲ್ಲಿ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿರ್ತಾರೆ ಅನ್ನೋ ನಂಬಿಕೆ ಇದೆ. ಇನ್ನು AR ರೆಹಮಾನ್ ಅಂಡ್ ಹಾನ್ಸ್ ಜಿಮ್ಮರ್ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಆದ್ರೆ ಟ್ರೈಲರ್ ನಲ್ಲಿ BGM ಅಷ್ಟೇನು ಇಂಪ್ರೆಸಿವ್ ಅಂತ ಅನ್ನಿಸಿಲ್ಲ. ಸದ್ಯಕ್ಕೆ ಇದು ರಾಮಾಯಣದ ಫಸ್ಟ್ ಟ್ರೈಲರ್ ಅಂತೆ. ಸೆಕೆಂಡ್ ಟ್ರೈಲರ್ ಇನ್ನು ಪವರ್ಫುಲ್ ಅಂಡ್ ಟೆರಿಫಿಕ್ ಆಗಿರುತ್ತೆ ಅಂತ ಟೀಮ್ ಕಡೆಯಿಂದ ಮಾಹಿತಿ ರಿವೀಲ್ ಆಗಿದೆ. ಒಟ್ನಲ್ಲಿ ಟ್ರೈಲರ್ ಮಾತ್ರ ಸೂಪರ್ ಆಗಿದೆ. ರಾಕಿ ಫ್ಯಾನ್ಸ್ಗೆ ಈ ಟ್ರೈಲರ್ ವಿಜುವಲ್ ಟ್ರೀಟ್ ಅಂತಾನೆ ಹೇಳ್ಬಹುದು.